ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಪ್ಲೇ ಸ್ಟೋರ್ ಅಲ್ಲಿ ಭಾಷಿಣಿ ಅಂತ ಒಂದು ಆ್ಯಪ್ ಇದೆ. ಆ ಒಂದು ಆ್ಯಪ್ ಅಲ್ಲಿ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಬೇರೆ ಒಂದು ಭಾಷೆಯಲ್ಲಿ ನಮ್ಮ ಒಂದು ಧ್ವನಿ ಬದಲಾಗುತ್ತೆ. ಉದಾಹರಣೆಗೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅದು ಹಿಂದಿ, ಇಂಗ್ಲಿಷ್ ಅಥವಾ ಈ ರೀತಿ ಬೇರೆ ಭಾಷೆಗಳಲ್ಲಿ ನಮ್ಮ ಒಂದು ಧ್ವನಿ ಬದಲಾಗುತ್ತೆ. ಆ ಒಂದು ಆ್ಯಪ್ ನ ನಾವು ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಪ್ಲೇ ಸ್ಟೋರ್ ಅಲ್ಲಿ ಭಾಷಿಣಿ ಅಂತ ಆ್ಯಪ್ ಇರುತ್ತೆ. ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಆ್ಯಪ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಇಲ್ಲಿ ಇಂಗ್ಲಿಷು, ಹಿಂದಿ ಅಂತೆಲ್ಲ ಇರುತ್ತೆ. ನಾನು ಇಲ್ಲಿ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಆಪ್ಷನ್ ಬರುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ಟ್ರಾನ್ಸ್ಲೆಂಟ್ ಆಗೋ ವಾಯ್ಸ್ ಯಾವ ರೀತಿ ಬೇಕು ಅಂತ ಇಲ್ಲಿ ನಾನು ಇಲ್ಲಿ ಮೇಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲೆಟ್ಸ್ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೋಟಿಫಿಕೇಶನ್ ಸೆಂಡ್ ಮಾಡೋಕೆ ಇಲ್ಲಿ ಅಲೋ ಅಂತ ಕೇಳ್ತಿದೆ. ಅಲೋ ಮಾಡ್ಕೊಬೇಕು. ಅಲೋ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಫಸ್ಟ್ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಾವು ಯಾವ್ದಾದ್ರು ಟೆಕ್ಸ್ಟ್ ನ ಟೈಪ್ ಮಾಡ್ಕೊಂಡ್ರೆ ಅದು ಬೇರೆ ಒಂದು ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಇಲ್ಲಿ ನಾವು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ಟ್ರಾನ್ಸ್ಲೇಟ್ ಟು ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈಗ ನಾವು ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಇಂಗ್ಲಿಷ್ ಟು ಕನ್ನಡ ಅಂತ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಗೆ ನಾನು ಇಲ್ಲಿ ಹಾಯ್ ಎವ್ರಿವನ್ ಅಂತ ಇದು ಒಂದು ಟೆಕ್ಸ್ಟ್ ನ ಟೈಪ್ ಮಾಡ್ಕೋತೀನಿ. ಟೈಪ್ ಮಾಡ್ಕೊಂಡಾಗ ಇಂಗ್ಲಿಷ್ ಇಂದ ಅದು ಕನ್ನಡ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಆಗುತ್ತೆ. ನಮಗೆ ಟೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಇಂದ ಯಾವ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಆಗಬೇಕು ಅಂತ ಇಲ್ಲಿ ಲ್ಯಾಂಗ್ವೇಜ್ ಗಳ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲ್ಯಾಂಗ್ವೇಜ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಆಗಿ ಬ್ಯಾಕ್ ಬಂದ್ರೆ ಇಲ್ಲಿ ಕನ್ವರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಎರಡನೇ ಆಪ್ಷನ್. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಾವು ಮಾತಾಡೋದು ಇಲ್ಲಿ ಬೇರೆ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಕನ್ನಡ ಅಂತ ಫಸ್ಟ್ ಇದೆ, ಸೆಕೆಂಡ್ ಒನ್ ಇಂಗ್ಲಿಷ್ ಅಂತಿದೆ. ಇಲ್ಲಿ ಕನ್ನಡ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲ್ಗಡೆ ಒಂದು ಮೈಕ್ ಇರುತ್ತೆ. ಅಲ್ಲಿ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಆ ಒಂದು ನಾವು ಮಾತಾಡಿರೋದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನಾವು ಮಾತಾಡೋ ಲ್ಯಾಂಗ್ವೇಜ್ ಮತ್ತೆ ಟ್ರಾನ್ಸ್ಲೇಟ್ ಆಗ್ಬೇಕು ಲ್ಯಾಂಗ್ವೇಜ್ ಎರಡನ್ನೂ ಸಹ ನಾವು ಇಲ್ಲಿ ಲ್ಯಾಂಗ್ವೇಜ್ ಗಳನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಉದಾಹರಣೆಗೆ ನಾನು ಇಲ್ಲಿ ಹಿಂದಿಲಿ ಮಾತಾಡೋದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಆಗ್ಬೇಕು ಅಂದ್ರೆ ಇಲ್ಲಿ ಕನ್ನಡ ಅಂತ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ಯಾವ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಆಗ್ಬೇಕು ಆ ಒಂದು ಲ್ಯಾಂಗ್ವೇಜ್ ನು ಸಹ ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೊಬಹುದು. ಎಕ್ಸಾಂಪಲ್ ಆಗಿ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ, ನಾವು ಮಾತಾಡೋದು ಯಾವ ರೀತಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂತ. ನಾನು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತೇನೆ. ನೆಕ್ಸ್ಟ್ ಅದು ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಈ ರೀತಿ ಬರುತ್ತೆ. ನಾವು ಮಾತಾಡಿರೋದು ಈ ರೀತಿ ವರ್ಡ್ಸ್ ಆಗಿ ಬಂದಿರುತ್ತೆ. ಇಲ್ಲಿ ಒಂದು ಸ್ಪೀಕರ್ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರಿದ್ರೆ ನಾನು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತೇನೆ. ನೆಕ್ಸ್ಟ್ ಇಲ್ಲಿ ವಾಯ್ಸ್ ಅಂತ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲೂ ಸಹ ನಾವು ಮಾತಾಡೋದು ಟ್ರಾನ್ಸ್ಲೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಕ್ಯಾಮ್ರಾ ಐಕನ್. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ನಾವು ಯಾವ್ದಾದ್ರು ಒಂದು ಫೋಟೋನ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿರೋ ವರ್ಡ್ಸ್ ಎಲ್ಲ ಇಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಯಾವ ಭಾಷೆಯಿಂದ ಯಾವ ಭಾಷೆಗಾದ್ರೂ ಸಹ ಇಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಬಹುದು. ಇಲ್ಲಿ ಮೇಲ್ಗಡೆ ಲ್ಯಾಂಗ್ವೇಜ್ ಇರುತ್ತೆ, ಅಲ್ಲಿ ಲ್ಯಾಂಗ್ವೇಜ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು ಬೇಕು ಅಂದ್ರೆ. ಇದಾಗಿತ್ತು ಈ ಒಂದು ವಿಡಿಯೋ ಭಾಷಿಣಿ ಆಪ್ ನ ಹೇಗೆ ಯೂಸ್ ಮಾಡೋದು ಅಂತ. ಇದೇ ರೀತಿ ಹೆಚ್ಚಿನ ಟೆಕ್ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.